ಕುರುಬರನ್ನು ಎಸ್ ಟಿಗೆ ಸೇರಿಸಬಾರ್ದು ಅನ್ನುವಂತಹ ವಿಷಯವನ್ನು ಯಾರು ಮಾತಾಡ್ತಾ ಇದ್ದಾರೆ ಅವರಿಗೆ ವಿಷಯ ಗೊತ್ತಿಲ್ಲ, ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕುರುಬ ಅನ್ನೋ ಶಬ್ದ ಈಗಾಗಲೇ ಸ್ವಾತಂತ್ರ್ಯ ಪೂರ್ವದಿಂದನೂ ಸ್ವಾತಂತ್ರ್ಯ ನಂತರನೂ ಕುರುಬ ಅನ್ನೋ ಶಬ್ದ, ಕಾಡು ಕುರುಬ ಅನ್ನೋ ಶಬ್ದ, ಜೇನು ಕುರುಬ ಅನ್ನೋ ಶಬ್ದ, ಬೆಟ್ಟ ಕುರುಬ ಅನ್ನೋ ಶಬ್ದ ಪರಿಶಿಷ್ಟ ಪಂಗಡದಲ್ಲಿ ಇದ್ದಾವೆ. ಈ ವಿಷಯ ಮಾನ್ಯ ಯಾರ್ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ. ಅವರಿಗಾಗಲೇ ಕ್ಷಮೆಯನ್ನು ಕೇಳಿದ್ದಾರೆ, ದುರುದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ವಿಸ್ತರಿಸಬೇಕು, ಕುರುಬ ಕೊಡಗು ಇದ್ದಿದ್ದನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನುವಂತಹ ಬೇಡಿಕೆ ಇದು ಇಂದು ನಿನ್ನೆದಲ್ಲ. ಅದಲ್ಲದೆ ಗೋಂಡ್ ಪರ್ಯಾಯ ಪದವಾಗಿ ಕುರುಬಯನ್ನು ಎಸ್ ಟಿಯನ್ನು ಸೇರಿಸಬೇಕು ಅಂತಂದ್ಬಿಟ್ಟು ಯಾದಗಿರಿ, ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ಗೋಂಡ್ ಪರ್ಯಾಯ ಪದಕ್ಕೆ ಕುರುಬ ಪದವನ್ನು ಸೇರಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರು ಇವಾಗ ಮಾಡ್ತಾ ಇರೋದಲ್ಲ, 96ರಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುರುಬರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೇಳಿರುವಂಥ ಕ್ಲಾರಿಫಿಕೇಷನ್ಗೆ ರಾಜ್ಯ ಸರ್ಕಾರ ಪತ್ರ ವ್ಯವಹಾರ ಮಾಡೋದಷ್ಟೇ ರಾಜ್ಯ ಸರ್ಕಾರದ ಕೆಲಸನೇ ಹೊರತು ಎಸ್ ಟಿಗೆ ಸೇರಿಸೋದು, ಎಸ್ ಸಿಗೆ ತೆಗೆಯೋದು ರಾಜ್ಯ ಸರ್ಕಾರದ್ದಲ್ಲ. ಈ ಹಿನ್ನೆಲೆಯಲ್ಲಿ ಎಸ್ ಟಿಗೆ ಸೇರಿಸ್ತಾರೆ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಸಮಾಜದಲ್ಲಿ ಒಗ್ಗಟ್ಟನ್ನು ಮುರಿಯುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ವಿರೋಧ ಇದೆ. ಅವರು ಸರಿಯಾಗಿ ಮಾತಾಡಿ ಸರಿಯಾಗಿ ವಿಷಯಗಳನ್ನು ತಿಳ್ಕೊಂಡು ಮಾಧ್ಯಮದ ಎದುರು, ಸಮಾಜದ ಎದುರು ಬರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ. ಕುರುಬರನ್ನು ಎಸ್ ಟಿಗೆ ಸೇರಿಸಬಾರ್ದು ಅನ್ನುವಂತಹ ವಿಷಯವನ್ನು ಯಾರು ಮಾತಾಡ್ತಾ ಇದ್ದಾರೆ ಅವರಿಗೆ ವಿಷಯ ಗೊತ್ತಿಲ್ಲ, ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕುರುಬ ಅನ್ನೋ ಶಬ್ದ ಈಗಾಗಲೇ ಸ್ವಾತಂತ್ರ್ಯ ಪೂರ್ವದಿಂದನೂ ಸ್ವಾತಂತ್ರ್ಯ ನಂತರನೂ ಕುರುಬ ಅನ್ನೋ ಶಬ್ದ, ಕಾಡು ಕುರುಬ ಅನ್ನೋ ಶಬ್ದ, ಜೇನು ಕುರುಬ ಅನ್ನೋ ಶಬ್ದ, ಬೆಟ್ಟ ಕುರುಬ ಅನ್ನೋ ಶಬ್ದ ಪರಿಶಿಷ್ಟ ಪಂಗಡದಲ್ಲಿ ಇದ್ದಾವೆ. ಈ ವಿಷಯ ಮಾನ್ಯ ಯಾರ್ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ. ಅವರಿಗಾಗಲೇ ಕ್ಷಮೆಯನ್ನು ಕೇಳಿದ್ದಾರೆ, ದುರುದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ವಿಸ್ತರಿಸಬೇಕು, ಕುರುಬ ಕೊಡಗು ಇದ್ದಿದ್ದನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನುವಂತಹ ಬೇಡಿಕೆ ಇದು ಇಂದು ನಿನ್ನೆದಲ್ಲ. ಅದಲ್ಲದೆ ಗೋಂಡ್ ಪರ್ಯಾಯ ಪದವಾಗಿ ಕುರುಬಯನ್ನು ಎಸ್ ಟಿಯನ್ನು ಸೇರಿಸಬೇಕು ಅಂತಂದ್ಬಿಟ್ಟು ಯಾದಗಿರಿ, ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ಗೋಂಡ್ ಪರ್ಯಾಯ ಪದಕ್ಕೆ ಕುರುಬ ಪದವನ್ನು ಸೇರಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರು ಇವಾಗ ಮಾಡ್ತಾ ಇರೋದಲ್ಲ, 96ರಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುರುಬರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೇಳಿರುವಂಥ ಕ್ಲಾರಿಫಿಕೇಷನ್ಗೆ ರಾಜ್ಯ ಸರ್ಕಾರ ಪತ್ರ ವ್ಯವಹಾರ ಮಾಡೋದಷ್ಟೇ ರಾಜ್ಯ ಸರ್ಕಾರದ ಕೆಲಸನೇ ಹೊರತು ಎಸ್ ಟಿಗೆ ಸೇರಿಸೋದು, ಎಸ್ ಸಿಗೆ ತೆಗೆಯೋದು ರಾಜ್ಯ ಸರ್ಕಾರದ್ದಲ್ಲ. ಈ ಹಿನ್ನೆಲೆಯಲ್ಲಿ ಎಸ್ ಟಿಗೆ ಸೇರಿಸ್ತಾರೆ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ಸಮಾಜದಲ್ಲಿ ಒಗ್ಗಟ್ಟನ್ನು ಮುರಿಯುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ವಿರೋಧ ಇದೆ. ಅವರು ಸರಿಯಾಗಿ ಮಾತಾಡಿ ಸರಿಯಾಗಿ ವಿಷಯಗಳನ್ನು ತಿಳ್ಕೊಂಡು ಮಾಧ್ಯಮದ ಎದುರು, ಸಮಾಜದ ಎದುರು ಬರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ.